ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲ ಆರಾಮಿದ್ದೇವೆ ನೋಡ್ರಿ. ನೋಡ್ರಿ, ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ 8 ಗಂಟೆ ಆಗೈತಿ ಬೆಳಗ್ಗೆ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ರಚ್ಚುನು ಇಲ್ಲೇ ಆಡ್ಲಾಗತ್ತಾಳ್ರಿ. ರಾಯಣತೆ ಎಲ್ಲರೂ ಹೊರಗೆ ಆಡ್ಲಾಗತ್ತಾರ. ಆಯ್ನು ಅಲ್ಲಿ ಹೊರಗೆ ಇದು ಬಂದವ್ರಿ, ಅಂದ್ರೆ ಮೇಣ ಬಂದವ. ಮೇಣ ತೊಗೊಳ್ತಾಳ್ರಿ. ಮೇಣ ಇವತ್ತು ನಮ್ಮ ಸಣ್ಣವ್ರು ಬರೋರತ್ರಿ, ಅದಕ್ಕೆ ಮೇಣ ತೊಗೊಳತ್ತಾಳ್ರಿ. ಅವ್ರಿಗೆ ಉಳ್ಲಕತ್ತವ, ಆಯ್ಗಳು ಅಂತಾರೆ ಅಂತೇಳಿ. ನಾನು ಮಾಮ ಊಟ ಮಾಡಂಗಿಲ್ರಿ. ನಾವಿಬ್ರು ಮೇಣ ಉಣಂಗಿಲ್ಲ, ಚಿಕನ್ ಮಟನ್ ತಿಂತೀವಿ. ಅವರು ಮೇಣ ಹೋಗಲ್ರಿ, ನಮಗೆ ಮೇಣ ಊಟ ಮಾಡಲ್ಲ. ಮೇಣ ಯಾವಾಗಲೂ ತಿಂದಿಲ್ಲಲ್ರಿ, ಅದಕ್ಕೆ ನಾವು ಮೇಣ ತಿನ್ನಂಗಿಲ್ರಿ. ಆಯಿ ಸಣ್ಣಗಳು ಬರ್ತಾರತಿ, ಅವರು ಮತ್ತು ನಮ್ಮ ಮಾಮ ಇವರೆಲ್ಲ ತಿಂತಾರತ್ರಿ, ಅದಕ್ಕೆ ತೊಗೊಳತ್ತಾಳ್ರಿ ಮೇಣ. ಬರ್ರಿ ನಿಮ್ಗೆ ತೋರಿಸ್ತೀನಿ ಮೇಣ ತೊಗೊಳಗತ್ತಾಳ ಆಕಿನು. ರಚನು ನೋಡ್ರಿ, ಇಲ್ಲಿ ರಚನು ಆಡ್ಲಾಗತ್ತಾಳ. ಏನು ಮಾಡತ್ತಿದ್ ರಚು? ನೋಡ್ರಿ ಇಲ್ಲಿ ರಚು ಏನು ಮಾಡತ್ತಿದಿ? ನೋಡ್ರಿ ಆಕಿನ ಜಡಿ ತೆಗ್ದೆಯಲ್ರಿ. ಇವಾಗ ನೋಡ್ರಿ ಹ್ಯಾಂಗೆ ಕಾಣತ್ತಾಳ ರಚ್ಚು. ರಚ್ಚುಗೆ ಭಾಳ ದಿನ ಆಯ್ತು ತೋರಿಸಿತಿಲ್ಲ. ನೋಡ್ರಿ ಚಪಾತಿ ತಿನ್ನತ್ತಾಳ್ರಿ ಆಕಿ. ಚಪಾತಿ ತಿನ್ನತಿ ಮಮ್ಮಿ, ಚಪಾತಿ ತಿನ್ನತ್ತಾಳ್ರಿ. ಬರ್ರಿ ನಿಮಗೆ ತೋರಿಸ್ತೀನಿ. ಅಲ್ಲಿ ಮೇಣ ತೊಗೊಳತ್ತಾಳ ಆಯಿ. ಮೇಣದವ್ರು ಬಂದಾರ್ರಿ ಹೊರಗೆ, ಅಲ್ಲಿ ತೆಗೆದುಕೊಡ್ಲತ್ತಾರ್ರಿ ಆಯಿಗೆ. ಬರ್ರಿ ತೋರಿಸ್ತೀನಿ ನಿಮ್ಗೆ. ಮೇಣ ತೊಳ್ಯಾಗತ್ತಾರ ನೋಡ್ರಿ. ಇಲ್ಲಿ ಮೇಣ ತೊಗೊಳತ್ತ ಆಯಿ ಕೂತಾಳ ನೋಡ್ರಿ. ಇಲ್ಲಿ ಆಯಿ ಮೇಣ ತೊಗೊಳಗತ್ತಾರ. ನಾವು ಮೇಣ ತಿನ್ನಂಗಿಲ್ರಿ, ಅದಕ್ಕೆ ನಾನು ಮಾಮ ತಿನ್ನಂಗಿಲ್ಲ ಅಂತೇಳಿ ನಾವು ತಿನ್ನಲ್ಲ ಬಿಡು ಅಂದ್ರು ಭೀ ಇರ್ಲಾಕ ಸಣ್ಣ ಹೊತ್ತು ಬರ್ತಾರಲ್ಲ ಅವ್ರು ತಿಂತಾರೆ ತಗೋ ಅಂತೇಳಿ ಅಂದ್ರೆ ಮಾಮ ನಮ್ಮ ಎಲ್ಲಮ್ಮ ಅಂತ ಬರ್ತಾರತ್ರಿ. ಅದಕ್ಕೆ ಯಾಕಿರ್ಲಾಕ ತೊಗೊಳತ್ತಾಳ್ರಿ. ಅದ್ರ ನನಗೂ ಫಸ್ಟ್ ಯಾವಾಗೂ ಒಣಗಿ ಮಾಡಿಲ್ರಿ ನಾನು. ನೀನೇ ಮಾಡಾಗತ್ತೆ ಅಂತ ಹೇಳೋದು. ನಾ ಮಾಡಿಲ್ಲಲ್ಲ, ಯಾವಾಗ ಮಾಡಲಿ ಅಂತೇನ ಇರ್ಲಾಕ ನಾ ಹೇಳ್ಕೊಡ್ತೀನಿ ಮಾಡಾಗತ್ತೇನ. ಹ್ಞೂ ಅಂತೇಳಿ ಅಂದಿನ್ರಿ. ಏನೇನಾಗ್ತದ, ಹ್ಯಾಂಗೆ ಮಾಡ್ತೀನಿ, ಹ್ಯಾಂಗೆ ಸುದ್ದಿ ಅನ್ಸತ್ತದ. ಯಾಕಂದ್ರೆ ಆಯಿನೇ ಮಾಡ್ತಾಳಲ್ರಿ ಯಾವಾಗೂ, ಅದಕ್ಕಲೆಗೆ ಅಂದಿನ್ರಿ ಆಯಿಗೆ ಒಣಗಿ ಯಾರೇ ಮಾಡೋದು ಅಲ್ಲಿ ಅಂತೇಳಿ. ಇನ್ನು ಕೂತಾರ್ರಿ ಒಣಗಿ ಅಂದ್ರೆ ತೊಳೋರು. 2 ಕಿಲೋ ಮೇಣ ತೊಗೊಳತ್ತಾವ ನೋಡ್ರಿ ಆಯಿ. ಆ ಕಡೆ ಮೇಣ ಅವ್ರಿಗೆ ಇಷ್ಟು ಹಂಗೆ ಎಲ್ಲ ಕ್ಲೀನ್ ಮಾಡಿ ತೊಳ್ಯಾತಾರ. ಇವು ಮ್ಯಾಲಿನೆಲ್ಲ ಸಿಂಪಿ ಎಲ್ಲ ತೆಗಿಲಿಗತ್ತಾರ ನೋಡ್ರಿ. ಸ್ವಚ್ಛ ತೆಗಿಬೇಕಲ್ರಿ, ಸಿಂಪಿ ಎಲ್ಲ ಹೊಲಸಿರ್ತಾವ, ಅದಕ್ಕಲೆಗೆ ಸ್ವಚ್ಛ ಎಲ್ಲ ತೆಗಿಲಿಗತ್ತಾರ. ಯಾಕಂದ್ರೆ ಸಿಂಪಿ ಭಾಳ ಇದಿರ್ತಾವ್ರಿ, ಅದಕ್ಕಲೆಗೆ ಅಂದ್ರೆ ಸಿಂಪಿ ಇರ್ತಾವಲ್ರಿ ಇದ್ರಾಗ. ಸಿಂಪಿ ಅದು ಹೊಟ್ಟೆಂದು ಏನೋ ಇರ್ತದ್ರಿ ಮೇಣದಾಗ, ಅವೆಲ್ಲ ಕಟ್ ಮಾಡಿ ಕೊಡತ್ತಾರ್ರಿ. ಯಾಕಂದ್ರೆ ಹೊಟ್ಟೆ ಅಂತದೇನೋ ಮೇಣದ ಹೊಟ್ಟೆಯಾಗ ಪಿತ್ ಇರ್ತದಂತ್ರಿ. ಪಿತ್ ಒಂದು ಸ್ವಲ್ಪ ಹೊಡಿತಂದ್ರೆ ಆಯಿತು, ಒಟ್ಟು ಮೇಣ ಎಲ್ಲ ಕೈ ಆಗ್ಬಿಡ್ತದೆ ಅಂತ ಹೇಳಿದ್ರು. ಅದಕ್ಕಲ್ಲೇ ಅವರು ನೋಡಿ ಮಾಡಿ ತೆಗಿಲಾಗತ್ತಾರ ನೋಡ್ರಿ. ಎಲ್ಲ ಹೊಟ್ಟೆಂದೆಲ್ಲ ತೆಗೆದ್ರಂದ್ರೆ ಅವಾಗ ಮೇಣ ಸ್ವಚ್ಛ ಆಗ್ಬಿಡ್ತದೆ ನೋಡ್ರಿ. ಅವರು ಮೇಣ ಮಾರೋರು ನೋಡ್ರಿ, ಇಲ್ಲೇ ನಮ್ಮ ಊರು ಸನಿನೇದತ್ರಿ. ಅವ್ರದ್ದು ಊರು ಎಲ್ಲದ ನನಗೆ ಗೊತ್ತಿಲ್ಲ. ಯಾವ್ದಿಲ್ಲ ಡೈಲಿ ಬರ್ತಾರ್ರಿ. ಡೈಲಿ ಬಂದು ಮೇಣ ಮಾರ್ತಾರೆ ಇಲ್ಲಿ ನಮ್ಮ ಊರಿಗೆ ಬಂದು. ಡೈಲಿ ಎಲ್ಲರೂ ತೊಗೋತಾರೆ. ಆ ಕಡೆ ತಾಂಡಾಕ ಹೋಗ್ತಾರಲ್ರಿ, ಆ ಕಡೆ ಮಾರ್ತಾವೆ ಮೇಣ. ಬಂದಾರ ನೋಡ್ರಿ. ಇವಾಗ ನಾ ನೋಡ್ರಿ ಇಲ್ಲಿ ಒಣಗಿ ಮಾಡತ್ತೀನಿ. ಇವಾಗ ಅಷ್ಟು ಮೇಣ ತೊಗೊಂಡು ಕ್ಲೀನಾಗಿ ತೊಳೆದು ಕೊಟ್ಟಾಳ್ರಿ ಆಯಿ. ಭಾಳ ಸ್ವಚ್ಛ ಅಂದ್ರೆ ಭಾಳ ಸ್ವಚ್ಛ ತೊಳೆದಾಳ. ತೊಳೆದ ಬಳಿಕ ಅದ್ರಾಗ ಮೇಣದ ಫ್ರೈ ಮಾಡ್ಬೇಕಲ್ಲತ್ತೀನಿ ರೀ. ಮೊದಲು ಒಂದು ಸ್ವಲ್ಪ ಸಾರು, ಒಂದು ಸ್ವಲ್ಪ ಫ್ರೈ ಮಾಡ್ಬೇಕಲ್ಲತ್ತೀನಿ ನೋಡ್ರಿ. ಇಲ್ಲಿ ಮೊನ್ನೆ ನಮ್ಮ ರಚ್ಚುನ ಜಡ್ಯಾಗ ಮಸಾಲೆ ಉಳ್ದದ್ರಿ. ಅಂದ್ರೆ ನಾವು ಕುರಿ ಒಣಗಿ ಹಾಕಿವಲ್ರಿ, ಅದು ಮಸಾಲೆ ಉಳ್ದದ. ಭಾಳ ಅಂದ್ರೆ ಭಾಳ ಮಸಾಲೆ ಉಳ್ದದ್ರಿ. ಅದಕ್ಕೆ ಅದೇ ಮಸಾಲೆ ಹಾಕ್ಲಾತ್ತೀನಿ ನೋಡ್ರಿ. ನಾ ಇಲ್ಲಿ ಅಷ್ಟು ಥರ ಮಸಾಲೆ ತಂದಾರ, 4-5 ಥರ ಮಸಾಲೆ ತಂದಾರ್ರಿ ಮಾಮ. ಅದಕ್ಕೊಳಗೆ ಅದೇ ಮಸಾಲೆ ಉಳ್ದದ ಅಂತೇಳಿ ಅದೇ ಹಾಕ್ಲಾತ್ತೀನಿ ನೋಡ್ರಿ. ಎಲ್ಲ ಒಂದು ಸ್ವಲ್ಪ ಹಾಕ್ಲಾಗತ್ತೇನೆ ರೀ ಫ್ರೈ ಮಾಡೋಕೆ. ಇದು ಮಸಾಲೆ ನೋಡ್ರಿ, ಇದು ಯಾವ್ದು ಮಸಾಲೆ ಅಂದ್ರೆ ನಾವೇನು ಕುಲ್ಲ ಮಸಾಲೆ ತರ್ತೇವಲ್ರಿ. ಇವಾಗ ಏನಂತಾರೆ ಅದಕ್ಕೆ, ಲವಂಗ, ಮೆಣಸ, ಪತ್ರಿ ಇವೆಲ್ಲ ಇರ್ತಾವಲ್ರಿ, ಅದು ಮಸಾಲೆ ಅದ್ರಿ. ಅದು ಹುರಿಲಾರಿ ಹಾಗೆ ಮಿಕ್ಸರ್ಗೆ ಹಾಕಿನ್ರಿ ನಾ ಅದು. ಯಾಕಂದ್ರೆ ಸ್ಮೆಲ್ ಹೋಗಲ್ರಿ, ಸ್ಮೆಲ್ ಭಾರಿ ಬರ್ತದ್ರಿ ಅದು ಹುರಿಲಾರೆ ಹಾಗೆ ಹಾಕಿದೆವಂದ್ರೆ. ಎಲ್ಲ ನೋಡ್ರಿ, ಎಲ್ಲ ಮಸಾಲೆ ಹಾಕ್ಯಾರೆ. ಇವಾಗ ಒಂದು ಜರ ಅರಿಶಿಣ ಹಾಕಂದಳು ಆಯಿ. ಅರಿಶಿಣ, ಉಪ್ಪ ಎಲ್ಲ ಇದ್ರಾಗೆ ಹಾಕಲ್ಲತ್ತಾಳ್ರಿ. ಯಾಕಂದ್ರೆ ಆ ಕಡೆ ಹೇಳ್ಕೊಡತ್ತಾಳ್ರಿ ಆಯಿ. ನಾ ಮಾಡಿಲ್ರಿ, ಅಷ್ಟು ಮೇಣದ ಒಣಗಿ ಮಾಡಿಲ್ಲ. ಇವತ್ತೇ ಫಸ್ಟ್ ಆಯಿ ಹೇಳೋಣ ಮಾಡಾಕತ್ತೀನಿ ನೋಡ್ರಿ ನಾನು. ನೋಡ್ರಿ ಇಲ್ಲಿ ಅರಿಶಿಣ ಹಾಕೀನಿ, ಉಪ್ಪು ಹಾಕ್ಲಾಗತ್ತೀನಿ. ಉಪ್ಪು ಆಯಿ ಎಷ್ಟು ಹೇಳಾಗತ್ತಾಳ ಅಷ್ಟೇ ಹಾಕ್ಲಾಗತ್ತೀನಿ ರೀ. ಮತ್ತು ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಲಾಗತ್ತೀನಿ ನೋಡ್ರಿ. ಇಲ್ಲಿ ಖಾರ ಅಂದ್ರೆ ಎಷ್ಟಂದ್ರೆ ಒಂದು ಖಾರ ಜಾಸ್ತಿನೇ ಇರಲಿ ಹಾಕಂದ್ರು. ಅದಕ್ಕೆ ಅದು ಏನು ನಾವು ಸಣ್ಣ ಚಮಚ ಅದಲ್ರಿ ನಮ್ಮದು ಸಾರು ಹಾಕ್ಕೊಳ್ಳೋದು, ಅದರಲ್ಲೇ 2 ಚಮಚ ಹಾಕಿದ್ರಿ ಖಾರ ನಾನು. ಯಾಕಂದ್ರೆ ಸಪ್ಪಗದ ರೀ ಖಾರ ನಮ್ಮದು, ಅದಕ್ಕಲ್ಲೇ 2 ಚಮಚ ಹಾಕಿದೆ. ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಇದ್ರ ಮಸಾಲೆ ತರ್ಸೀನಿ ರೀ, 5 ರೂಪಾಯಿ ಕೊಟ್ಟು. ಯಾವ್ದು ಮಸಾಲೆ ಅಂದ್ರೆ ಫಿಶ್ ಮಸಾಲೆ ತರ್ಸೀನಿ. ತರಿಸ್ಕೆರೆ ಅದೇ ಇಷ್ಟು ಹಾಕಿದ್ರೆ ಒಂದು ಸ್ವಲ್ಪ ಸಾರಿಗೆ ಇಟ್ಟಿಟ್ಟ. ಆಮೇಲೆ ಹುಣ್ಚಿನ್ಕಾಯಿ ನೋಡ್ರಿ, ಹುಣ್ಚಿನ್ಕಾಯಿ ಒಂದು ಸ್ವಲ್ಪ ನೆನೆ ಇಟ್ಟ ಬಳಕ ಅದಕ್ಕೆ ಸೋಸಿ ಒಂದು ಸ್ವಲ್ಪ ಹಾಕ್ಕೊಂಡ್ರಿ ಅದಕ್ಕೆ ಹುಣ್ಚಿನ ಹುಳಿ.
ಹುಂಚಿನ ಹುಳಿ ಹಾಕ್ಬೇಕಂತ ನನಗೆ ಗೊತ್ತಿಲ್ಲ. ಅದರ ಆಯಿ ಹಾಕಂದಳು, ನೆನೆ ಇಟ್ಟಿದ್ರಿ ಅದೇ ಹಾಕಿದೆ. ಹಾಕ್ಯಾರೆ ಇವಾಗ ಇದಕ್ಕೆ ಇನ್ನು ತತ್ತಿ ಒಂದು ಹಾಕ್ಬೇಕ್ರಿ. ಯಾಕಂದ್ರೆ ಫ್ರೈ ಮಾಡಕ್ಕಳಿ ಹತ್ಕೋಬ್ಯಾಡ್ದಲ್ರಿ ಕಡೆಗೆ, ಅದಕ್ಕಲಾಗೆ ತತ್ತಿ ಹಾಕ್ಬೇಕ್ರಿ. ಅದಕ್ಕಿಟ್ಟು ಆಯ್ ನೋಡ್ರಿ ಎಲ್ಲ ಹೇಳೋಗತ್ತಾಳ, ಅದು ಮಾಡು ಇದು ಮಾಡತ್ತಾಳೆ, ಬೆಳ್ಳುಳ್ಳಿಟ್ಟು ಸುಲ್ಲಿಗತ್ತಾಳ. ನನಗೆ ಆಕಿನೇ ಹೇಳ್ಕೊಡತ್ತಾಳ್ರಿ, ನಾ ಮಾಡತ್ತೀನಿ. ಅಡ್ಗೆ ರಾಯಣ್ಣ ತತ್ತಿ ತೊಗೊಂಡು ಬಂದ, ತತ್ತಿ ಇಟ್ಟು ಒಡೆದು ಹಾಕ್ಲಾಗತ್ತೀನಿ ನೋಡ್ರಿ. ಇವಾಗ 2 ತತ್ತಿ ಹಾಕೋತೀನಿ ರೀ, ಜಾಸ್ತಿ ಏನು ಹಾಕೊಳ್ಳಲ್ಲ. ಆಯ್ 2 ತತ್ತಿ ಹೇಳಾಳ, 2 ತತ್ತಿ ಹಾಕೋತೀನಿ. 2 ತತ್ತಿ ತರ್ಸಿವಲ್ರಿ, ಅದಕ್ಕೆ 2 ತತ್ತಿ ಹಾಕ್ಲಾಗತ್ತೀನಿ. ಒಂದೇ ನಡೀತದೆ ಅಂದ್ರೆ ಆಯಿ, ಅದಕ್ಕೆ 2 ತರ್ಸಿವಿ, ಅದೊಂದು ಇಟ್ಟು ಏನು ಮಾಡತ್ತೆ ಅದನ್ನು ಹಾಕ್ಬಿಟ್ರಿ. ಇದ್ರ ಕಡೆಗೆ ಹತ್ಕೋಬಾರ್ದಲ್ರಿ, ಅದಕ್ಕಲೆಗೆ ಇವಾಗ ಹಾಕ್ಯಾರೆ ಒಟ್ಟು ಕಲಸಂದ್ರಿ. ಆಯಿ ಎಲ್ಲ ಕಡೆಗೆ ಮಸಾಲೆ ಹತ್ತಂಗೆ ಚಮಚಲ್ಲೇ ಕಲ್ಸೋಕೆ ಬರಲ್ಲಲ್ರಿ, ಯಾಕಂದ್ರೆ ಮೆಣಿಗೆ ಹತ್ಕೊಳ್ಳಲ್ಲ ಎಲ್ಲ ಕಡೆ ಅಂತೇಳಿ ಕೈಲೇ ಕಲ್ಸತ್ತೀನಿ. ನಾವು ಊಟ ಮಾಡಲ್ಲ ಅಂದ್ರೂ ಅಂದ್ರೆ ಒಣಗಿ ಮಾಡೋದು ಕಲಿಬೇಕಲ್ರಿ, ಅದಕ್ಕಲೆಗೆ ಆಯಿ ಹೇಳ್ಕೊಡತ್ತಾಳ, ನಾ ಹಾಗೆ ಮಾಡತ್ತೀನಿ. ಒಂದು ಸಲ ಮಾಡ್ದಂದ್ರೆ ಆಯ್ತು ರೀ, ಮತ್ತು ಮಾಡ್ಲಿಕ್ಕೆ ಬರ್ತದೆ ರೀ ನನಗೆ. ಅಂದ್ರೆ ಒಂದು ಸಲ ಕಲ್ಕೊಂಡೆ ಅಂದ್ರೆ ಹೊಳೆ ಬರ್ತದೆ ರೀ, ಮತ್ತು ಯಾರು ಹೇಳ್ಕೊಡೋದು ಹತ್ತಲ್ಲ. ಅದಕ್ಕೆ ಆಯಿ ಅಲ್ಲೇ ಕೂತು ಕಲಿಸ್ಕೊತಿಳ್ರಿ, ಅದಕ್ಕಲೆಗೆ ನಾನು ಹಾಗೆ ಮಾಡತ್ತೀನಿ. ಮತ್ತು ಯಾವಾಗ ಯಾರಿಗಾರು ಮಾಡ್ಕೊಡೋಕೆ ಬರ್ತದೆ ಅಂಥೇಳಿ. ನಾವಂತರೂ ಊಟ ಮಾಡಿಲ್ಲ ಅಂದ್ರೆ ನಾವಂತರೂ ಮೇಣ ತಿನ್ನಂಗಿಲ್ಲಲ್ರಿ, ನಾನು ಮಾಮ. ಅದಕ್ಕಲಾಗಿ ನೋಡ್ರಿ ಅಷ್ಟು ನೀಟಾಗಿ ಒಟ್ಟು ಕಸ್ಕೊಂಡ ಎಲ್ಲ ಕಡೆಗೆ ಹಚ್ಚದ ಮಸಾಲೆ. ಇವಾಗ ಇದಕ್ಕಿಟ್ಟು ಅಂದ್ರೆ ಇದಕ್ಕೆ ಇವಾಗ ಎಣ್ಣೆ ಕಾವು ಮಾಡಿ ಬೆಳ್ಳುಳ್ಳಿ ಹಾಕಿ, ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಎಣ್ಣೆಗೆ ಕರಿಬೇಕು ನೋಡ್ರಿ. ಇವಾಗ ನೋಡ್ರಿ ಇಲ್ಲಿ ಆಯಿ ಎಣ್ಣೆ ಹಾಕ್ಲಾಗತ್ತಾಳ, ಎಷ್ಟು ಬೇಕಷ್ಟು ಅಂತೇಳಿ ಎಣ್ಣೆ. ನಾನು ನೋಡತ್ತೀನಿ ರೀ ಎಷ್ಟು ಹಾಕ್ತಾಳೆ ಅಂತೇಳಿ, ಯಾಕಂದ್ರೆ ನನಗೆ ಗೊತ್ತಿಲ್ಲಲ್ರಿ, ಅದಕ್ಕಲೆಗೆ ಆಯಿ ಹಾಕ್ಲಾಗತ್ತಾಳ. ನಾನು ನೋಡತ್ತೀನಿ ರೀ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ಆಮೇಲೆ ಇದು ಕೊತ್ತಂಬರಿ ಹಾಕಿ ಪಾಣೆ ಹೊಡೆದು ಒಂದು ಜರ ಎಣ್ಣೆ ಕಾವಾಗನ ಅವು ಕರಿಬೇಕ್ರಿ. ನೋಡ್ರಿ ಇಲ್ಲಿ ಎಣ್ಣೆ ಇಟ್ಟೀನಿ. ಎಣ್ಣೆ ಇಟ್ಟು ಇವಾಗ ಒಂದು ಸ್ವಲ್ಪ ಕಾವಾಗನ ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ತೀನಿ. ಎಲ್ಲ ಮೆಣದೆಲ್ಲ ಇದು ಮಾಡಿ ಇಟ್ಕೊಂಡೆ ನೋಡ್ರಿ. ಆಯಿನೂ ಎಲ್ಲ ತೊಳೆದು ಮಾಡಿ ಕೊಟ್ಟಳು. ಆಯಿನೂ ಎಲ್ಲ ಹೇಳ್ಕೊಡತ್ತವ್ರಿ, ಹಂಗೆ ಕೇಳಾಗತ್ತೀನಿ ಆಯಿಗೆ ಏನೇನು ಹ್ಯಾಂಗೆ ಹಾಕ್ಲಿ, ಎಣ್ಣೆ ಕಾವಾಗನ ಹಾಕ್ಲಿ, ತುಸು ಹಾಕ್ಲಿ, ಬೊಕ್ಕಳು ಹಾಕ್ಲಿ ಬೆಳ್ಳುಳ್ಳಿ ಅಂತೇಳಿ. ಅದಕ್ಕೆ ಸ್ವಲ್ಪ ಹಾಕು, ಸ್ವಲ್ಪ ಇನ್ನು ಮೇಣ ಇಟ್ಟಿವಲ್ರಿ, ಸ್ವಲ್ಪ ಸಾರಿಗಿಟ್ಟು ಬರ್ತದೆ ಅಂತ ಹೇಳಿದಳು. ನೋಡ್ರಿ ಇಲ್ಲಿ ನಾನು ಎಲ್ಲ ಒರೆಸಿ ಮಾಡಿ ಇದು ಮಾಡತ್ತೀನಿ. ನಮ್ಮ ಶಾದನು ಪಟ್ಟ ಮಾಡಿ ಮಮ್ಮಿ ನಾ ತಿಂತೀನಿ ಅನ್ನತ್ತೇಳು. ಹ್ಞೂ ಅಂದ್ರಿ ಆಕೇನು. ಆಯಿ ಕಲಿಸ್ಕೊಟ್ರೆ ಮಾಡ್ತೀನಿ ರೀ, ಇಲ್ಲಿಕ ಮಾಡಲ್ರಿ, ನಾ ಏನು ನಮಗೆ ಬರಲ್ಲಂಗಿಲ್ಲ ನೋಡ್ರಿ. ಇವಾಗ ಇದಕ್ಕಿಟ್ಟು ಬೆಳ್ಳುಳ್ಳಿ ಹಾಕೋದಾಗತ್ತೀನಿ. ಆಯಿ ಬೆಳ್ಳುಳ್ಳಿ ಹಾಕೋ ಚಂದ ಆಗ್ತದ ನನ್ನ ಬೆಳ್ಳುಳ್ಳಿ ಹಾಕೋದು ಅಷ್ಟು ಹಾಕ್ಲಾಗತ್ತೀರಿ. ಆಯಿ ಒಟ್ಟಕ್ಕೆ 2 ಒಣಗಿನೂ ಆಗ್ತದೆ, ಇದಕ್ಕೂ ಆಗ್ತದೆ, ಬೊಕ್ಕಳು ಕೊಟ್ಟಿಟ್ಟಳು. ನಾವು ಅಷ್ಟು ಹಾಕ್ಲಾಗತ್ತಿದ್ರಿ, ಮತ್ತು ಬೈದಳ ಆಯಿ ಅಷ್ಟು ಹಾಕ್ಬೇಡ, ಒಣಗಿಗೆ ಸಾರಿಗಿಟ್ಟು ಆಗ್ತದ ನಾನು. ಮತ್ತು ಇಟ್ಟಿಟ್ಟ ಬೆಳ್ಳುಳ್ಳಿ ನೋಡ್ರಿ ಕುದ್ಲಾಗತ್ತದ. ಕೊತ್ತಂಬರಿ ಇಟ್ಟು ಕಟ್ ಮಾಡಿ ಇಟ್ಕೊಂಡಿದ್ರಿ, ಅದಿಟ್ಟು ಹಾಕೊಂಡು ನೋಡ್ರಿ. ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ತಿರುಗಾಡತ್ತೀನಿ. ಎಣ್ಣೆನೂ ಕಾವಾಗ್ಯದ. ಇವಾಗ ಇನ್ನೊಂದು ಸ್ವಲ್ಪ ಕಾವಾಗನ ಆಯಿ ಮೇಣ ಬಿಡಾಗತ್ತಿ ಅಂದಳು. ಎಣ್ಣೆ ಕಾವಾಗಿತ್ತು, ಬಿಡ್ತೀನಿ ಏನನ ಬಿಡು ಅಂದಳು ನೋಡ್ರಿ. ಇವಾಗ ಒಂದೊಂದು ತೊಗೊಂಡು ಬಿಡ್ಲಾಗತ್ತೀನಿ. ಆಯಿ ಹಿಂಗೆ ಹೇಳ್ಕೊಟ್ರು, ಹಾಗೆ ಬಿಡ್ಲಾಗತ್ತೀನಿ ನೋಡ್ರಿ. ಫಿಶ್ ಫ್ರೈ ಹಿಂಗೆ ಮಾಡ್ತಾವೆ ನೋಡ್ರಿ ನಮ್ಮ ಆಯಿ. ಮತ್ತು ರವೆ ಹಾಕಿನೂ ಮಾಡ್ತಾರತ್ರಿ, ಆದ್ರೆ ಆಯಿ ರವೆ ಹಾಕಿ ಬ್ಯಾಡ ಅಂದಳು. ಹಿಂಗೆ ಎಣ್ಣೆಗೆ ಕರಿ ಚಂದ ಹತ್ತವ ನಾನು, ಮತ್ತು ಹಿಂಗೆ ಎಣ್ಣೆಗೆ ಕರ್ಲಿಗತ್ತಿ ನೋಡ್ರಿ. ಮತ್ತು ಇಂದ್ರ ಕಡೆಗೆ ಅಂದ್ರೆ ರವೆ ಹಚ್ಚಿ ಮಾಡಿ ಹುರಿದ್ರೆ ಎಣ್ಣೆ ಭಾಳ ಜೋಗ್ತದಂತ್ರಿ. ಅದಕ್ಕಲೆಗೆ ಭಾಳ ಎಣ್ಣೆ ಸುಮ್ಯಾಕೆ ಹಾಳು ಮಾಡೋದು, ಹಿಂಗೆ ಮಾಡೋಣ ಹಿಂಗೆ ಮಾಡ್ಲಾಗತ್ರಿ. ನಾನು ಫಸ್ಟ್ ಟೈಮ್ ಮಾಡತ್ತೀನಿ ರೀ, ಹ್ಯಾಂಗೆ ಆಗ್ತವೆ ಹೆಂಗಿಲ್ಲೋ ಅವರಿಗೆ ಗೊತ್ತು ಆಯಿಗಳಿಗೆ. ಆದ್ರೆ ಆಯಿ ಹ್ಯಾಂಗೆ ಹೇಳ ಹಾಗೆ ಹಾಕೀನಿ. ಅದಕ್ಕಲ್ಲಿಗೆ ಆಕಿ ಹ್ಯಾಂಗೆ ಹೇಳ ಹಾಗೆ ಹಾಕಿರತ್ತೇಳಿ ಆಕಿ ಹಾಗೆ ಹೇಳುತ್ತಾಳ್ರಿ. ಒಂದು ಸ್ವಲ್ಪ ಅಂದ್ರೆ ಭಾಳ ಎಣ್ಣೆ ಕುದಿಸ್ಬಾರ್ದತ್ರಿ ಇವು, ಯಾಕಂದ್ರೆ ಭಾಳ ಮೆತ್ತಗಿರ್ತಾವತ್ರಿ. ನೋಡೋದ್ರಾಗೆ ಮೆತ್ತಗಾಗ್ಬಿಡ್ತಾವತ್ರಿ. ಅದಕ್ಕಲೆಗೆ ನಾನು ಅಷ್ಟೇ ಒಂದು ಸ್ವಲ್ಪ ಕುದಿಯೋದ್ರ ತೆಗಿಲಿಗತ್ತೀನಿ ರೀ. ನಾನು ಅಷ್ಟೇ ನೋಡೋ ಕುದ್ದಿರ್ತಾವತ್ತೆ ಹೇಳೋಗತ್ತಾಳ್ರಿ ಹಾಗೆ ಆಯಿ. ಮತ್ತು ಇವು ಕಡಿ ತೆಗಿಲಿಕ್ಕೆ ಬುಟ್ಟಿಯರೆ ಏನರೇ ಹುಡ್ಕ್ಯಾಡ್ಲಾಗತ್ತೇಳು, ಸಿಗಲ್ಗಿತ್ತು, ಅದೇ ಹುಡ್ಕ್ಯಾಡ್ಲಾಗತ್ತಾವ ನೋಡ್ರಿ ನಾ ಆಯಿ. ನೋಡ್ರಿ ಎಲ್ಲ ತೆಳಗ ಮೇಲೆ ಮಾಡತ್ತೀನಿ. ನೀಟಾಗಿ ಕುದಿಯಾಗತ್ತಾವ ಎಲ್ಲ. ಅಷ್ಟು ಕುದ್ದ ಬಳಕ ತೆಗಿಬೇಕಲ್ರಿ ಅವು. ಆಯಿ ಅಂದಳು ಅವು ಮ್ಯಾಲಿನ ಅದ್ರದ್ದು ಏನು ತೊಗಲಿರ್ತದಲ್ಲ ಅವು ಸುಲ್ದಿವ್ ಅಂದ್ರೆ ತೆಗೆದ್ಬಿಡು ಅಂದಳು. ಸುಲ್ದಿವ್ರಿ, ಅದಕ್ಕಲ್ಲಿಗೆ ತೆಗಿಲಿಕ್ಕೆ ನೋಡ್ರಿ. ಇವಾಗ ಮೇಣ ಕುದ್ದಾವತ್ತೇಳಿ ಅದಕ್ಕೆ ಮಸಾಲೆ ಖಾರ ಉಪ್ಪು ಎಲ್ಲ ಹಚ್ಚಿರ್ತೇವಲ್ರಿ, ಎಲ್ಲ ಇದಾಗಿರ್ತಾವ ಅಂತೇಳಿ ಅದಕ್ಕಲ್ಲಿಗೆ ಅದಕ್ಕೆ ಜಾಸ್ತಿ ಏನು ಇದು ಮಾಡಿಲ್ಲ. ರವೆ ಹಾಕಿದೆ ಅಂದ್ರೆ ಇನ್ನೂ ಚಂದ ಆಗ್ತೈತ್ರಿ ನನಗೆ ಅನ್ಸೋ ಮಟ್ಟಿಗೆ. ಆಯಿ ಬ್ಯಾಡ ಅಂದಳು, ಅದಕ್ಕಲೆಗೆ ರವೆ ಹಾಕಲಿಲ್ಲ. ಎಣ್ಣೆ ಭಾಳ ಕುದಿಯಾಗತ್ತಿತ್ತು, ಕಾವಾಗಿತ್ತಂತೇಳಿ ಗ್ಯಾಸ್ ಸಣ್ಣಿಟ್ಟು ಮತ್ತು ಹೊಳ್ಳಿ ಹಾಕ್ಲಾಗತ್ತೆ ನೋಡ್ರಿ. ಮತ್ತು
ಅದಕ್ಕೆ ಚಂದಾಗಿ ಮಸಾಲೆ ಹಚ್ಚಿ ಹಾಕಂದಳು ಆಯಿ. ಅದಕ್ಕಲಾಗೆ ಅದಕ್ಕೆ ಚಂದ ಮಸಾಲ್ಯಾಗ ಉಳ್ಳಾಡಿಸಿ ಮಾಡಿ ಅದಕ್ಕೆ ಮ್ಯಾಲ ಮಸಾಲೆ ಹಚ್ಚಿ ಹಾಕ್ಲಾಗತ್ತೀನಿ ನೋಡ್ರಿ ನಾನು. ಅವು ಎಣ್ಣೆಗೆ ಹಾಕಮತ್ತಿಗೆ ಆಯಿ ಅಂದಳು ಎಣ್ಣೆ ಸಿಡಿತದೋಡು ಹಸಿ ಇರ್ತಾವ ಮೇಣ ಸೌಕಾಸ ಹಾಕು ಅಂದಳು. ನಾ ಗಡ್ಬಡ್ಸಿ ಹಾಕ್ಲತ್ತಿದ್ರಿ ನೋಡ್ರಿ. ಅಷ್ಟು ಹಾಕ್ಯಾರಿ ಒಂದು 2-3 ಕಡೆ ಆತಿರ್ಬೇಕತ್ತೀನಿ ರೀ. ಒಂದು ಕಡಿ ಅಂದ್ರೆ ಇವು ಮೇಣಕ್ಕೆ ಏನೋ ಅಂತಾರ್ರಿಪ್ಪ ಏನೋ ಅಂತಾಳೆ ಕಡಿ ಅಂತಾಳ್ರಿ ಇವಕ್ಕೆ. ಅದಕ್ಕೆ ಒಂದು ಹಿಂಗೆ ಕಟ್ ಮಾಡ್ಯಾರಲ್ರಿ ಅವು ಕಡಿ ಅಂತಾಳೆ. 1 ಕಡಿ 2 ಕಡಿ ಹಿಂಗೆ ಅಂತಾಳೆ. 4 ಅಂದ್ರೆ 4 ಸಲ ಆತವ್ರಿ. 12 ಕಡಿ ಅವ. 12 ಕಡಿ ಅಂದ್ರೆ 4 ಸಲ ಆತಾವ ಎಣ್ಣೆಗ ಕರಿಯೋದು. ಇನ್ನು 2 ಸಲ ಆತಾವ್ರಿ. ಅದಕ್ಕೆ ಈಗ ಆಗಳ ಹಾಕಿ ತೆಗ್ದೀನಿ. ಇವಾಗ ಎಷ್ಟು ಹಾಕ್ಲಾಗತ್ತೀನಿ ನೋಡ್ರಿ. ಚಂದ್ರೆ ಕಾಣಿಸುತ್ತವ. ಅದ್ರದ್ದು ನನಗಂತೂ ತಿನ್ನಂಗೆ ಆಗಲ್ರಿ. ಯಾಕಂದ್ರೆ ಅಷ್ಟು ಇಷ್ಟು ಹುಟ್ಟಿಟ್ಟು ದೊಡ್ಡಾಗಿರಂದ್ರೆ ಒಂದಿನ ಮೇಣ ತಿಂದಿಲ್ರಿ. ಅದಕ್ಕಲ್ಲೇ ಮೇಣ ತಿನ್ನಂಗಿಲ್ಲ. ಮಾಮನೂ ಅಷ್ಟು ಮೇಣ ತಿಂದಿಲ್ಲತ್ರಿ. ಅವರು ತಿನ್ನಂಗಿಲ್ಲ. ನಮ್ಮ ರಾಯಣ್ಣ ರಾಧಿಕಾ ಇವರೆಲ್ಲ ಆಯಿ ರಾಟಿ ಹಾಕ್ಯಾಳ್ರಿ ಅವ್ರಿಗೆ. ಅವ್ರು ತಿಂತಾರೆ ಮೇಣ. ನಾವು ನಿನ್ನೆ ರಾತ್ರಿದು ಚಿಕನ್ ಉಳಿದಿತ್ತು. ಅದಕ್ಕೆ ಚಿಕನ್ ಅದ ರೀ. ಅದಕ್ಕಲ್ಲಿ ನಾವು ಚಿಕನ್ ಸಾರು ಉಣ್ತೀವಿ ನಾನು ಮಾಮ. ಅವರೆಲ್ಲ ಮೇಣ ತಿಂತಾರೆ. ನಮ್ಮ ಭಾವ ಆತ ಎಲ್ಲರೂ ಅದಾರಲ್ರಿ ಸಣ್ಣವಾತ ಅವರೆಲ್ಲ ಮೇಣ ತಿಂತಾರ್ರಿ. ನಾವು ಯಾರೂ ತಿನ್ನಂಗಿಲ್ಲ. ಆಯಿ ನಮ್ಮ ಸಣ್ಣ ಇವರೆಲ್ಲ ಇಷ್ಟೇ ತಿನ್ನೋರು. ನಾವಂತೂ ತಿನ್ನಂಗಿಲ್ಲ. ಮತ್ತು ಆಮೇಲೆ ನೋಡ್ರಿ ಇಲ್ಲಿ ಅಷ್ಟು ಅದೇನು ತತ್ತಿ ಅದಲ್ರಿ ತತ್ತಿ ಮ್ಯಾಲಿಂದೆಲ್ಲ ಅದ್ರಾಗೆ ತಳಗೆ ಕೂತದ್ರಿ ಅದೆಲ್ಲ. ಯಾಕಂದ್ರೆ ತತ್ತಿ ಹಾಕಿ ಎಣ್ಣೆಗೆ ಪಟಕನೆ ಕಡಿಗೆ ಆಗ್ಬಿಡ್ತಾವ್ರಿ ಅದು. ಅದಕ್ಕೆ ಹತ್ಕೊಂಡಿಲ್ಲ. ಅದಕ್ಕೆಲ್ಲ ಕಡಿಗೆ ಆಗಿರತ್ತೆ. ಅದೆಷ್ಟು ಜಾನಸ್ ತೆಗ್ದ. ಮತ್ತು ಅದು ಎಣ್ಣೆ ಅಷ್ಟು ಕುದಿಯಾಗತ್ತೈತೆ ಅಂದ್ಕೊಂಡಿರಿ. ಎಣ್ಣೆ ಕುದಿಯಾಗತ್ತಿಲ್ಲ. ಯಾಕಂದ್ರೆ ತತ್ತಿ ಹಾಕಿರ್ತೇವಲ್ರಿ. ತತ್ತಿ ಕಾಲಾಗ ಅದು ಮ್ಯಾಲೆ ಬುರ್ಗ ಬರ್ತದೆ ಅಂತ ಹೇಳಿದ್ರಿ ಆಯಿ ನನಗೆ. ಎಷ್ಟು ಅದ ನೋಡಿ ಆಯಿ ಎಷ್ಟು ಎಣ್ಣೆ ಕುದ್ಲಿಗತ್ತದ ಅನ್ನೋಣ. ಅದು ಕುದಿಯಲ್ಲ ಬರೀ ಎಣ್ಣೆ ಬುರ್ಗ ಬರ್ತದೆ ಅದು ತತ್ತಿದ್ದು ಅನ್ನೋಣ. ಅವಾಗ ಗಪ್ಪ ಆದ್ರಿ ನಾ ಅಲ್ಲಿ ತನ ಆಯಿ ಎಲ್ಲತ್ತದ ಎಣ್ಣೆ ಎಷ್ಟು ಕುದ್ಲಿಗತ್ತದ ನೋಡಯ್ಯ ನಾನು. ಎಣ್ಣೆ ಎಲ್ಲದು ತತ್ತಿ ಬುರ್ಗ ಇರ್ತದೆ. ನೀ ಸುಮ್ಮ ಹುರಿ ಅಂದಳು. ಅದಕ್ಕೆಲ್ಲ ಹಾಗೆ ಹುರ್ಲಿಗತ್ತೀರಿ ನಾನು. ನೋಡ್ರಿ ಇಲ್ಲಿ ಇವಾಗ ಇದೆಲ್ಲ ಕರೆದ ಬಳಕ ಇಷ್ಟು ಎಣ್ಣೆ ಉಳ್ದದ ನೋಡ್ರಿ. ಇದ್ರಾಗೆ ಆಯಿ ಅಂದಳು ಇದು ಪಾಣೆ ಹೊಡಿ ಅಂದಳು. ಏನಂದ್ರೆ ತತ್ತಿ ಸಾರಿದ್ದಾಗೆ ಪಾಣೆ ಹೊಡಿ ಚಂದ ಆತು ಅಂದಳು. ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿನ್ರಿ. ಮತ್ತು ಅದು ಏನು ಎಲ್ಲ ಮಸಾಲೆ ಹಾಕಿನಲ್ರಿ ಇದಕ್ಕೂ ಅದೆಲ್ಲ ಮಸಾಲೆ ಹಾಕಿ ಮಾಡಿ ಇಟ್ಟು ನೋಡ್ರಿ. ಎಲ್ಲ ಕಲಸಿ ಇಟ್ಕೊಂಡಿನಿ. ಅದ್ರ ತತ್ತಿ ಒಂದು ಬಿಟ್ಟು ತತ್ತಿ ಹಾಕಿಲ್ರಿ ಸಾರಿಗೆ. ಬರೀ ಅಷ್ಟು ಮಸಾಲೆಗಳು ಹಾಕ್ಕೊಂಡಿನಿ. ಮತ್ತು ಫಿಶ್ ಮಸಾಲೆ ಒಂದು ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಎಣ್ಣೆಗೆ ಹಾಕಿನ್ರಿ. ಇವಾಗ ಮತ್ತೆ ಹೊಳ್ಳಿ ಹಾಕಿನಿ. ಅದೆಲ್ಲ ತೋರ್ಸೋದಿಟ್ಟಾಗಿಲ್ಲ ನನಗೆ. ಹಾಕಿ ಉಪ್ಪತ್ತೆಲ್ಲ ಹಾಕಿನಿ. ಹಾಕ್ಯಾರೆ ತಿರುಗಾಡಕತ್ತೀನಿ ನೋಡ್ರಿ. ಇವಾಗ ಅಷ್ಟು ನೀಟಾಗಿ ತಿರುಗಾಡಿ ಒಂದು ಬರೀ ಒಂದೇ ಕುದಿಸ್ಬೇಕ್ರಿ. ಇದಕ್ಕೆ ಭಾಳ ಅಂತ ಕುದಿಸ್ಬಾರ್ದು. ಯಾಕಂದ್ರೆ ಭಾಳ ಕುದಿಸಿದ್ರೆ ಭಾಳ ಮೆತ್ತಗೆ ಅಷ್ಟು ಗಿಜ್ಗುಳಿಕೆ ಆಗ್ಬಿಡ್ತಾವೆ. ಅದಕ್ಕಲ್ಲಿಗೆ ಭಾಳ ಕುದಿಸ್ಬಾರ್ದ್ರಿ. ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆಲ್ಲಾಗ ಅಷ್ಟೇ ಒಂದು ಥೋಡೆ ನೀರು ಹಾಕ್ತೀನಿ ರೀ. ಇದಕ್ಕೆ ನೀರು ಹಾಕಿಬಿಟ್ಟಂದ್ರೆ ಆಯಿತು. ಒಂದು ಮುಚ್ಚಿಬಿಟ್ಟೆವಂದ್ರೆ ಒಂದು ಕುದಿತಂದ್ರೆ ಅಷ್ಟು ಕುದ್ದೇ ಬಿಟ್ಟು ನೋಡ್ರಿ. ಅವು ಯಾವುದಕ್ಕೇನು ಭಾಳ ಅಂತರೂ ಕುದಿಸೇ ಹತ್ತಲ್ಲ. 5-6 ನಿಮಿಷದಾಗ ಒಣಗಿ ರೆಡಿನೇ ಆಗ್ಬಿಡ್ತದೆ. ಮಾಡೋದೇ ಎಷ್ಟು ಇದು ರೀ. ಎಲ್ಲ ಹಾಕ್ಯಾರೆ ಅಂದ್ರೆ ಹುಣ್ಚಿನ್ಕಾಯಿ ಹುಳಿ ಎಲ್ಲ ಹಾಕಿ ಎಷ್ಟು ಸಾರು ಹತ್ತದ ಅಷ್ಟು ನೀರು ಹಾಕ್ಕೊಂಡು ಮಾಡಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಮ್ಯಾಲೆ ಮುಚ್ಕೊಂಡ್ಬಿಡಮ್ರಿ ಅದಕ್ಕೆ. ಯಾಕಂದ್ರೆ ಒಂದು ಕುದಿಬೇಕಲ್ರಿ. ಅದಕ್ಕಲಾಗೆ ಒಣಗಿ ಎಷ್ಟು ಬೇಕು ಅಷ್ಟೇ. ಅಂದ್ರೆ ಅವ್ರು ಎಷ್ಟು ಅಂತಾರಲ್ರಿ ಅಷ್ಟೇ ಮಾಡಿ ನಾವು ಯಾರು ಉಣಲ್ಲತ್ತೇಳಿ ಅವ್ರು ಎಷ್ಟು ಉಣ್ತಾರಲ್ಲ ಅಷ್ಟೇ ಮಾಡ್ಲಾಗತ್ತೀನಿ. ಯಾರು ಉಣಲ್ಲತ್ತೇಳಿ ಅದಕ್ಕೆಲ್ಲಾಗ ಇವಾಗ ನೋಡ್ರಿ ಇದಕ್ಕಿಟ್ಟು ಮ್ಯಾಲಿಟ್ಟು ಮುಚ್ಚಿಬಿಟ್ಟೆ ಅಂದ್ರೆ ಆಯ್ತು ನೋಡ್ರಿ. ಒಂದಿಷ್ಟು ಗ್ಯಾಸ್ ಇಟ್ಬಿಡ್ತೀನಿ. ಅವಾಗೆ ಒಂದು ಸ್ವಲ್ಪ ಅಂದ್ರೆ ನೋಡ್ರಿ ಇಲ್ಲಿ ಮೆಣಸು ಸಾರು ರೆಡಿ ಆಯಿತು. ಎಷ್ಟು ಚೆಂದಾಗ್ಯದ ಅಂತೇಳಿ ಮೆಣಸು ಸಾರು ಅಷ್ಟೇ ಮಂದಕ್ಕೆ ನಮನ್ ಮಾಡೀನಿ. ಆಮೇಲೆ ಮೆಣಸು ಸಾರು ಫಿಶ್ ಫ್ರೈ 2 ರೆಡಿ ಆಯ್ತು ನೋಡ್ರಿ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನಿಮ್ಗೆ ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.